ಮಕ್ಕಳು ದೇವರವರ ಅವರಿಗಾಗಿ ನಮ್ಮ ಪ್ರಾರ್ಥನೆಯ ಪ್ರಿಯರಾದ ಸಹೋದರರು ಮತ್ತು ಸಹೋದರಿಯರೇ, ಇಂದು ನಾವು ಮಕ್ಕಳಿಗಾಗಿ ಪ್ರಾರ್ಥನೆಯ ಎಂಬ ಅತ್ಯಂತ ಮಹತ್ವದ ವಿಷಯದ ಕುರಿತು ಚಿಂತನೆ ಮಾಡಲು ಇಲ್ಲಿ ಸೇರಿದ್ದೇವೆ. ಮಕ್ಕಳು ದೇವರು ನಮಗೆ ಕೊಟ್ಟ ಅಮೂಲ್ಯವಾದ ವರಗಳು. ಅವರ ಮನಸ್ಸು ಶುದ್ಧವಾಗಿರುತ್ತದೆ, ಅವರ ಭವಿಷ್ಯ ಪ್ರಕಾಶಮಾನವಾಗಿರಬೇಕು ಎಂಬುದು ಪ್ರತಿಯೊಬ್ಬರ ಆಶಯ. ಇಂದಿನ ಸಮಾಜದಲ್ಲಿ ಮಕ್ಕಳು ಹಲವಾರು ಸವಾಲುಗಳನ್ನು ಎದುರಿಸುತ್ತಿದ್ದಾರೆ. ಶಿಕ್ಷಣದ ಒತ್ತಡ, ತಪ್ಪು ಸಂಗತಿಗಳು, ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳ ಪ್ರಭಾವ, ಕುಟುಂಬದ ಸಮಸ್ಯೆಗಳು ಮತ್ತು ಆತ್ಮಿಕ ಜೀವನದ ಕೊರತೆ. ಆದ್ದರಿಂದ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡುವುದು ನಮ್ಮ ಕರ್ತವ್ಯ. 1. ಮಕ್ಕಳು ದೇವರ ಆಶೀರ್ವಾದ. ಬೈಬಲಿನಲ್ಲಿ ಯೇಸು ಹೇಳಿದರು, ಚಿಕ್ಕ ಮಕ್ಕಳನ್ನು ನನ್ನ ಬಳಿಗೆ ಬರಲು ಬಿಡಿರಿ. ಇದರಿಂದ ದೇವರು ಮಕ್ಕಳನ್ನು ಎಷ್ಟು ಪ್ರೀತಿಸುತ್ತಾನೆ ಎಂಬುದು ತಿಳಿಯುತ್ತದೆ. ಮಕ್ಕಳು ಮನೆಯ ಸಂತೋಷ. ಅವರು ನಗಿದರೆ ಮನೆಗೆ ಬೆಳಕು ಬರುತ್ತದೆ. ಅವರು ಒಳ್ಳೆಯ ಮಾರ್ಗದಲ್ಲಿ ನಡೆಯಲು ದೇವರ ಸಹಾಯ ಅತ್ಯಗತ್ಯ. 2. ಮಕ್ಕಳ ಜೀವನದ ಸವಾಲುಗಳು. ಇಂದಿನ ಮಕ್ಕಳು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಓದಿನ ಒತ್ತಡ, ಮೊಬೈಲ್ ವ್ಯಸನ, ಕೆಟ್ಟ ಸ್ನೇಹಗಳು, ಆತಂಕ ಮತ್ತು ಭಯ, ದೇವರಿಂದ ದೂರವಾಗುತ್ತಿರುವ ಜೀವನ. ಕೆಲವೊಮ್ಮೆ ಮಕ್ಕಳು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ಹೆದರುತ್ತಾರೆ. ಅವರಿಗೆ ಪ್ರೀತಿ, ಮಾರ್ಗದರ್ಶನ ಮತ್ತು ಪ್ರಾರ್ಥನೆ ಅಗತ್ಯ. ಪೋಷಕರು ಮಕ್ಕಳ ಮೊದಲ ಗುರುಗಳು. ಮಕ್ಕಳು ಮಾತಿಗಿಂತ ನಮ್ಮ ಜೀವನವನ್ನು ನೋಡಿ ಕಲಿಯುತ್ತಾರೆ. ಮನೆಯಲ್ಲೇ ಪ್ರಾರ್ಥನೆ ಇರಬೇಕು. ದೇವರ ವಾಕ್ಯವನ್ನು ಮಕ್ಕಳಿಗೆ ಕಲಿಸಬೇಕು. ಪ್ರೀತಿಯಿಂದ ತಿದ್ದಬೇಕು. ಅವರ ಜೊತೆ ಸಮಯ ಕಳೆಯಬೇಕು. ಮಕ್ಕಳನ್ನು ಗದರಿಸುವುದಕ್ಕಿಂತ ಅವರನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ಮಕ್ಕಳ ಬೆಳವಣಿಗೆಯಲ್ಲಿ ಶಿಕ್ಷಕರು ಮತ್ತು ಸಭೆಯ ಪಾತ್ರವು ಮಹತ್ವದ್ದು. ಒಳ್ಳೆಯ ಮೌಲ್ಯಗಳನ್ನು ಕಲಿಸಬೇಕು. ದೇವರ ಭಯದಲ್ಲಿ ನಡೆಯಲು ಪ್ರೇರೇಪಿಸಬೇಕು. ಮಕ್ಕಳ ಪ್ರತಿಭೆಯನ್ನು ಉತ್ತೇಜಿಸಬೇಕು. ಪ್ರತಿಯೊಬ್ಬ ಮಗು ವಿಶೇಷವಾಗಿದೆ. ಯಾರನ್ನೂ ತಿರಸ್ಕರಿಸಬಾರದು. ಕೆಟ್ಟ ಮಾರ್ಗಗಳಿಂದ ದೇವರು ಅವರನ್ನು ಕಾಪಾಡಲಿ. ಜ್ಞಾನ ಮತ್ತು ವಿವೇಕವನ್ನು ದೇವರು ನೀಡಲಿ. ದೇಹ ಮತ್ತು ಮನಸ್ಸಿನಲ್ಲಿ ಆರೋಗ್ಯವಾಗಿರಲಿ. ಆತ್ಮಿಕ ಬೆಳವಣಿಗೆಗಾಗಿ ದೇವರನ್ನು ಪ್ರೀತಿಸುವ ಹೃದಯ ಮಕ್ಕಳಿಗೆ ದೊರಕಲಿ. ದೇವರ ಯೋಜನೆ ಅವರ ಜೀವನದಲ್ಲಿ ನೆರವೇರಲಿ. ಮಕ್ಕಳಿಗೆ ನಾವು ಹೇಳಬೇಕಾದ ಕೆಲವು ಉತ್ತಮ ಮಾತುಗಳು. ನೀನು ದೇವರ ಅಮೂಲ್ಯ ಮಗುವ. ನೀನು ಜೀವನದಲ್ಲಿ ದೊಡ್ಡ ಸಾಧನೆ ಮಾಡುತ್ತೀಯಾ? ದೇವರು ನಿನ್ನ ಜೊತೆ ಇದ್ದಾನೆ. ನಾವು ನಿನ್ನನ್ನು ಪ್ರೀತಿಸುತ್ತೇವೆ. ಈ ಮಾತುಗಳು ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತವೆ. ಮಕ್ಕಳ ಭವಿಷ್ಯ ಉತ್ತಮವಾದರೆ ದೇಶದ ಭವಿಷ್ಯವೂ ಉತ್ತಮವಾಗುತ್ತದೆ. ಪ್ರಿಯರೇ, ಮಕ್ಕಳು ದೇವರ ಕೊಡುಗೆ. ಅವರನ್ನು ಪ್ರೀತಿಯಿಂದ ಬೆಳೆಸುವುದು, ದೇವರ ಮಾರ್ಗದಲ್ಲಿ ನಡೆಸುವುದು ಮತ್ತು ಪ್ರತಿದಿನ ಅವರಿಗಾಗಿ ಪ್ರಾರ್ಥಿಸುವುದು ನಮ್ಮ ಕರ್ತವ್ಯ. ಪ್ರಾರ್ಥನೆ. ಪರಲೋಕದ ಪ್ರೀತಿಯ ತಂದೆ, ನೀವು ನಮಗೆ ಕೊಟ್ಟಿರುವ ಎಲ್ಲಾ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಅವರನ್ನು ನಿಮ್ಮ ರಕ್ಷಣೆಯಲ್ಲಿ ಕಾಪಾಡಿ. ಪೋಷಕರಿಗೆ ಸಹ ಜ್ಞಾನ ಮತ್ತು ಸಹನೆಯನ್ನು ನೀಡಿ. ನಮ್ಮ ಮನೆಗಳಲ್ಲಿ ಪ್ರೀತಿ, ಶಾಂತಿ ಮತ್ತು ಪ್ರಾರ್ಥನೆ ತುಂಬಿರಲಿ. ಇವೆಲ್ಲವನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೆನ್.